ಕಬ್ಬಿನ ಬೆಂಬಲ ಬೆಲೆ ಹೆಚ್ಚಳಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಮನವಿಯನ್ನ ಮಾಡಲಾಗಿದೆ. ಬಾಗಲಕೋಟೆಯಲ್ಲಿ ಮನವಿಯನ್ನ ಸಲ್ಲಿಸಿದ್ದಾರೆ ರೈತರ ನಿಯೋಗ ಸಿಎಂ ಸಿದ್ದರಾಮಯ್ಯಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರವನ್ನ ನಿಗದಿ ಮಾಡಬೇಕು ಅಂತ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ಗೆ ಪರಿಶೀಲಿಸೋದಕ್ಕೆ ಸಿಎಂ ಸೂಚನೆ ಕೂಡ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ವಿ. ತಿಮ್ಮಾಪುರ ಜೊತೆ ಸಕ್ಕರೆ ಸಚಿವರು ಸಭೆಯನ್ನ ಕೂಡ ನಡೆಸಿದ್ದಾರೆ. ಸಭೆಯನ್ನ ನಡೆಸಿ ರೈತರ ಸಮಸ್ಯೆಯನ್ನ ಪರಿಹರಿಸುವಂತೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ರೈತರ ಜೊತೆ ಚರ್ಚಿಸಿ ಸಮಸ್ಯೆಯನ್ನ ಪರಿಹರಿಸುವುದಕ್ಕೆ ಸಿಎಂ ಆದೇಶವನ್ನ ನೀಡಿದ್ದಾರೆ. 4 ದಿನದಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಪರಿಹರಿಸಬೇಕಿದೆ. ಸಮಸ್ಯೆ ಇತ್ಯರ್ಥ ಮಾಡದೇ ಇದ್ರೆ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ರೈತ ಮುಖಂಡರು ನೀಡಿದ್ದಾರೆ. ನಮ್ಗೆ ಕಬ್ಬು ಬೆಳೆಗಾರನ ಒಂದು ಮೀಟಿಂಗ್ ಮಾಡಿದ್ರು, ಒಳ್ಳೆ ಸ್ಪಂದನೆ ಮಾಡಿದ್ರು. ಯಾಕಂದ್ರೆ ಕಬ್ಬು ಬೆಳೆ ನಮ್ಮ ಎಲ್ಲ ಸಮಸ್ಯೆಗಳು ಅವ್ರ ಮುಂದೆ ನಾವು ಹೇಳ್ಕೊಂಡಿದ್ದೆವು. ಈಗ ನಮಗೆ ಕನಿಷ್ಠ ಏನಿಲ್ಲ ಅಂದ್ರೆ 3,500 ರೂಪಾಯಿ ಕಬ್ಬಿಗೆ ರೇಟ್ ಕೊಡ್ಬೇಕಂತಕ್ಕಂಥ ವಿಚಾರದೊಳಗೆ ಅವ್ರು ಮನವಿ ಮಾಡ್ಕೊಂಡೆವು. ಅವ್ರು ಹೇಳಿದ್ರು ಇಲ್ಲ, ಈ ಅವ್ರು ಕೇಳೋದು ಯೋಗ್ಯ ಐತಿ. ಈ ಸಕ್ಕರೆ ಮಂತ್ರಿಗೆ, ಜಿಲ್ಲೆ ಉಸ್ತುವಾರಿ ಮಂತ್ರಿಗೆ ಅವ್ರು ಹೇಳಿದಾರೆ, ಆರ್ಡರ್ ಮಾಡಿದಾರೆ. ಅವ್ರು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದಾರ, ಈ ಸಕ್ಕರೆ ಮಂತ್ರಿಗೆ ಶೀಘ್ರ ಮೀಟಿಂಗ್ ಕರೆದರಿಂದ ತಕ್ಷಣ ಅವ್ರ ಸಮಸ್ಯೆ ಬಗೆಹರಿಸ್ಬೇಕು ನೀವು ಅಂತ ಹೇಳಿಕೆರಿಂದ ಅವ್ರಿಗೆ ಹೇಳಿದಾರ. ಅದಕ್ಕೆ